ಎಲ್ಲರಿಗೂ ನಮಸ್ಕಾರ. ನೀವು ಊಟವನ್ನು ತುಂಬ ವೇಗವಾಗಿ ಮಾಡಿ ಮುಗಿಸ್ತೀರಾ? ಹಾಗಾದರೆ ನಿಮ್ಮ ಆ ಒಂದು ಅಭ್ಯಾಸವೇ ನಿಮ್ಮ ಸ್ವಭಾವದ ಬಗ್ಗೆ ಕೆಲವು ಆಸಕ್ತಿದಾಯಕ ವಿಷಯಗಳನ್ನು ಹೇಳಬಹುದು ಗೊತ್ತಾ? ಕೆಲವರು ನಿಧಾನವಾಗಿ ಊಟ ಮಾಡ್ತಾರೆ, ಇನ್ನು ಕೆಲವರು ಊಟ ತಟ್ಟೆಯಲ್ಲಿ ಬಿದ್ದ ತಕ್ಷಣವೇ ಬೇಗ ಊಟ ಮಾಡಿ ಮುಗಿಸಿಬಿಡ್ತಾರೆ. ಆದರೆ ವೇಗವಾಗಿ ಊಟ ಮಾಡುವವರಲ್ಲಿ ಸಾಮಾನ್ಯವಾಗಿ ಯಾವ ರೀತಿಯ ಗುಣಲಕ್ಷಣಗಳು ಕಂಡುಬರ್ತವೆ, ಅವರ ಯೋಚನಾ ರೀತಿ ಹೇಗಿರುತ್ತೆ, ಹಾಗೆ ಕೆಲಸ ಮಾಡುವ ರೀತಿ ಹೇಗಿರುತ್ತೆ ಮತ್ತು ಅವರ ಸ್ವಭಾವ ಹೇಗಿರುತ್ತೆ ಅನ್ನೋದನ್ನೇ ಇವತ್ತಿನ ವಿಡಿಯೋದಲ್ಲಿ ಕೇಳ್ತಾ ನೋಡ್ತಾ ಹೋಗೋಣ. ನೀವು ಕೂಡ ವೇಗವಾಗಿ ಊಟ ಮಾಡುವವರಾಗಿದ್ದರೆ ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೇ ನೋಡಿ, ಏಕೆಂದರೆ ನಿಮ್ಮ ಬಗ್ಗೆ ಎಷ್ಟು ವಿಷಯಗಳು ಸರಿ ಹೊಂದುತ್ತವೆ ಅಂತ ನೀವೇ ನೋಡಿ. ನಮ್ಮಲ್ಲಿ ಅನೇಕರು ಊಟದ ತಟ್ಟೆಯ ಮುಂದೆ ಕುಳಿತರೆ ಕೆಲವು ನಿಮಿಷಗಳಲ್ಲಿ ಊಟ ಮಾಡಿ ಖಾಲಿ ಮಾಡಿ ಹೇಳೋದನ್ನು ನಾವು ನೋಡಿರ್ತೀವಿ. ಊಟನೇ ಖಾಲಿಯಾಗಿರುತ್ತೆ ಬಿಡಿ, ಅಲ್ಲಿ ಏನೂ ಇರಲ್ಲ. ನಾವೆಷ್ಟೋ ಫಂಕ್ಷನ್ಗಳಿಗೆ ಹೋಗಿರ್ತೀವಿ, ನಾವಿನ್ನೂ ಆರಂಭನೇ ಮಾಡಿರಲ್ಲ, ಆರಂಭ ಮಾಡುವಷ್ಟರಲ್ಲೇ ಅವ್ರದ್ದು ಊಟನೇ ಮುಗಿದಿರುತ್ತೆ ಅಲ್ವಾ. ನಮಗೊಂಥರ ವಿಚಿತ್ರ ಕೂಡ ಅನಿಸುತ್ತೆ ಅದು, ಅಷ್ಟು ಬೇಗ ಹೇಗೆ ಊಟ ಮಾಡ್ತಾರೆ ಅಂತ. ಕೆಲವರು ಇನ್ನೂ ಊಟ ಆರಂಭಿಸುವಷ್ಟರಲ್ಲೇ ಇವರು ತಟ್ಟೆಯನ್ನು ಖಾಲಿ ಮಾಡಿ ಮುಗಿಸಿರ್ತಾರೆ. ಸೊ ಸಾಮಾನ್ಯ ದೃಷ್ಟಿಯಲ್ಲಿ ಇದು ಕೇವಲ ಅವಸರದ ಅಭ್ಯಾಸದಂತೆ ಕಂಡುಬಂದರೂ ಕೂಡ ಮನೋವಿಜ್ಞಾನಿಗಳ ಪ್ರಕಾರ ಒಬ್ಬ ವ್ಯಕ್ತಿ ಆಹಾರ ಸೇವಿಸುವ ವೇಗ ಆತನ ಆಲೋಚನಾ ಶೈಲಿ, ನಡವಳಿಕೆ ಮತ್ತು ವ್ಯಕ್ತಿತ್ವದ ಕೆಲ ಪ್ರಮುಖ ಅಂಶಗಳನ್ನು ಪ್ರತಿಬಿಂಬಿಸುತ್ತೆ ಅಂತಲೇ ಹೇಳ್ಬೋದು. ಖಂಡಿತವಾಗಿಯೂ ಕೇವಲ ಊಟದಿಂದ ಅಥವಾ ಊಟದ ವೇಗದಿಂದಲೇ ಒಬ್ಬರ ಸಂಪೂರ್ಣ ವ್ಯಕ್ತಿತ್ವವನ್ನು ನಿರ್ಧರಿಸಲು ಖಂಡಿತ ಸಾಧ್ಯವಿಲ್ಲ. ಆದರೆ ಅಧ್ಯಯನಗಳು ಕಂಡುಕೊಂಡಂತೆ ವೇಗವಾಗಿ ತಿನ್ನುವವರು ವೇಗವಾಗಿ ತಿನ್ನುವವರಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕೆಲ ಪ್ರಮುಖ ಮನೋವೈಜ್ಞಾನಿಕ ಲಕ್ಷಣಗಳನ್ನು ತಿಳಿದುಕೊಳ್ತಾ ಹೋಗೋಣ ಇಂದಿನ ಈ ವಿಡಿಯೋದಲ್ಲಿ. ಹಾಗಾದರೆ ಮೊದಲನೇದಾಗಿ ಈ ವೇಗವಾಗಿ ಊಟ ಮಾಡುವವರ ಗುಣಲಕ್ಷಣಗಳು ಹೇಗಿರ್ತವೆ ಅಂದರೆ, ಗುರಿ ಆಧಾರಿತ ಮತ್ತು ಕಠಿಣ ಪರಿಶ್ರಮಗಳು ಇವರಾಗಿರ್ತಾರೆ. ವೇಗವಾಗಿ ತಿನ್ನುವವರು ಹೆಚ್ಚಾಗಿ ಯಾವುದೇ ಕೆಲಸವನ್ನು ನಿಗದಿತ ಗುರಿಗೆ ತಲುಪಿಸುವುದರಲ್ಲೇ ಗಮನ ನೆಟ್ಟಿರುತ್ತಾರೆ. ಕೆಲಸದ ಬಗ್ಗೆ ಅವರಿಗೆ ತುಂಬ ಗಮನವಿರುತ್ತೆ, ಅದನ್ನು ಬೇಗ ಮುಗಿಸ್ಬೇಕು ಅನ್ನೋದು. ದಿನನಿತ್ಯದ ಸಾಲು ಕೆಲಸಗಳನ್ನು ಬೇಗನೆ ಮುಗಿಸಿ ಮುಂದಿನ ಸವಾಲಿಗೆ ಹೆಜ್ಜೆ ಹಾಕುವುದು ಇವರ ಒಂದು ಸ್ವಭಾವವಾಗಿರುತ್ತೆ. ಇಂತಹ ಸಾಧನಾ ಮನೋಭಾವ ಅಂದರೆ ಅಚೀವ್ಮೆಂಟ್ ಓರಿಯೆಂಟೇಷನ್ ಇರುವವರಿಗೆ ಊಟ ಮಾಡುವುದು ಸಹ ಬೇಗ ಮುಗಿಸಬೇಕಾದ ಇನ್ನೊಂದು ಕೆಲಸದಂತೆ ಕಾಣುತ್ತದೆಯೇ ಹೊರತು ಅದನ್ನು ಅನುಭವಿಸಿ ಸವಿಯುವ ಕ್ರಿಯೆಯಾಗಿ ಅವರಿಗೆ ಕಾಣೋದಿಲ್ಲ. ಊಟ ಕೂಡ ಅದು ಕೆಲಸದಂತೆಯೇ ನೋಡ್ತಾರೆ ಅವರು. ಒಟ್ಟಿನಲ್ಲಿ ತಿಂದು ಬೇಗ ಮುಗಿಸ್ಬೇಕು ಅಷ್ಟೇ. ಯಾವ ರೀತಿ ಕೆಲಸವನ್ನು ಬೇಗ ಮುಗಿಸ್ತಾರಲ್ವ ಅದೇ ರೀತಿ ಗಬ ಅಂತ ಊಟನೂ ಕೂಡ ತಿಂದು ಬೇಗನೆ ಮುಗಿಸ್ಬಿಡ್ತಾರೆ. ಅವರಿಗೆ ಇದು ಒಂದು ಕೆಲಸದಂತೆ ಕಾಣಲು ಆರಂಭವಾಗುತ್ತೆ. ಅದನ್ನು ಸವಿಯೋದು ಅಥವಾ ಅದರ ರುಚಿಯನ್ನು ಮಾಡೋದು, ಸ್ವಾದಗಳನ್ನು ಅನುಭವಿಸೋದು ಅದೆಲ್ಲ ಇವರಿಗೆ ಅನಿಸೋದೇ ಇಲ್ಲ. ಒಟ್ಟಿನಲ್ಲಿ ಊಟವನ್ನು ಕೂಡ ಕೆಲಸದಂತೆ ಬೇಗ ಮಾಡಿ ಮುಗಿಸಿಬಿಡ್ತಾರೆ. ಇದು ಮೊದಲನೇದಾಯಿತು. ಇನ್ನು ಎರಡನೇದಾಗಿ ಅತಿಯಾದ ಅಸಹನೆ ಅಥವಾ ತಾಳ್ಮೆಯ ಕೊರತೆ ಇರೋದು. ವೇಗವಾಗಿ ಊಟ ಮಾಡುವವರಲ್ಲಿ ತಾಳ್ಮೆ ಕೊಂಚ ಕಡಿಮೆ ಇರುತ್ತೆ. ಈಗ ನೋಡಿ, ಸಾಲಿನಲ್ಲಿ ನಿಲ್ಲೋದು ಅಂದರೆ ಯಾವುದಾದ್ರೂ ಕ್ಯೂನಲ್ಲಿ ನಿಲ್ಲೋದು ಅಥವಾ ಸುದೀರ್ಘ ಸಭೆಗಳಲ್ಲಿ ಕುಳಿತುಕೊಳ್ಳೋದು ಅಥವಾ ಹೋಟೆಲ್ನಲ್ಲಿ ಆಹಾರಕ್ಕಾಗಿ ಕಾಯುವುದು ಇವರಿಗೆ ತುಂಬ ಕಿರಿಕಿರಿಯನ್ನು ಉಂಟು ಮಾಡ್ತಾ ಇರುತ್ತೆ. ಯಾವುದೇ ಕೆಲಸ ನಿಧಾನವಾದರೆ ಇವರಿಗೆ ಮುಜುಗರವಾಗ್ತಾ ಇರುತ್ತೆ. ಅದು ಯಾವುದೇ ಕೆಲಸವಾಗಿರಲಿ, ಇವರಿಗೆ ಸ್ವಲ್ಪ ತಾಳ್ಮೆ ಕಡಿಮೆ ಆಗಿರೋದ್ರಿಂದ ಇವರು ಯಾವುದನ್ನೂ ಕೂಡ ಕಾಯೋದಕ್ಕೆ ಇಷ್ಟಪಡಲ್ಲ. ನಿರಂತರವಾಗಿ ಸಮಯದ ಅಭಾವ ಎದುರಿಸುವವರು ತಮಗೆ ಅರಿವಿಲ್ಲದೆಯೇ ಊಟವನ್ನು ಸಹ ಅತ್ಯಂತ ವೇಗವಾಗಿ ಮುಗಿಸಿಬಿಡ್ತಾರೆ. ಅಂದರೆ ಇವರಿಗೆ ತಾಳ್ಮೆ ಕಡಿಮೆ ಇರೋದರಿಂದ ಮತ್ತು ಕೆಲಸದ ಬಗ್ಗೆನೇ ವೇಗ ಜಾಸ್ತಿ ಆಗಿರೋದ್ರಿಂದ ಊಟವನ್ನು ಕೂಡ ಅತ್ಯಂತ ವೇಗವಾಗಿಯೇ ಇವರು ಮುಗಿಸಿಬಿಡ್ತಾರೆ ಅಂತಲೇ ಹೇಳಬಹುದು. ಸೊ ಇದು ಎರಡನೇದಾಯಿತು. ಇನ್ನು ಮೂರನೇದಾಗಿ ಇಂದಿನ ಕ್ಷಣಕ್ಕಿಂತ ಭವಿಷ್ಯದ ಕಾರ್ಯಕ್ಕೆ ಆದ್ಯತೆಯನ್ನು ಇವರು ಹೆಚ್ಚಾಗಿ ಕೊಡ್ತಾರೆ. ಇಂತಹ ವ್ಯಕ್ತಿಗಳಿಗೆ ಊಟ ಎನ್ನುವುದು ದಿನದ ಕೆಲಸಗಳ ನಡುವೆ ಸಮಯ ಹೊಂದಿಸಿಕೊಂಡು ಮಾಡುವ ಒಂದು ಪ್ರಕ್ರಿಯೆ ಅಷ್ಟೇ. ಊಟ ಮಾಡುತ್ತಲೇ ಇವರು ಇಂಥ ಗುಣಸ್ವಭಾವ ಇರೋರು ಇಮೇಲ್ ನೋಡೋದು, ಫೋನ್ ಸ್ಕ್ರೋಲ್ ಮಾಡೋದು ಅಥವಾ ಮುಂದಿನ ಮೀಟಿಂಗ್ ಬಗ್ಗೆ ಯೋಚನೆ ಮಾಡೋದು ಇವರ ಲಕ್ಷಣಗಳಾಗಿರುತ್ತೆ.
ಇವರು ವರ್ತಮಾನದಲ್ಲಿ ಜೀವಿಸುವ ಬದಲು ಮುಂದಿನ ಕೆಲಸದ ಕುರಿತೇ ಅತಿಯಾಗಿ ಆಲೋಚನೆ ಮಾಡ್ತಾ ಇರ್ತಾರೆ. ಇದರಿಂದ ದೇಹ ನೀಡುವ ಹಸಿವಿನ ಸೂಚನೆಗಳನ್ನು ಇವರು ಗಮನಿಸೋದೇ ಇಲ್ಲ. ಇವರಿಗೆ ಹಸಿವೆ ಆದರೂ ಕೆಲವೊಮ್ಮೆ ಗೊತ್ತಾಗಲ್ಲ ಅಂತಲೇ ಹೇಳ್ಬೋದು. ಹಸಿವೆ ಬಗ್ಗೆ ಇವರಿಗೆ ಪರಿವೆನೇ ಇರೋದಿಲ್ಲ. ನಿರಂತರವಾಗಿ ಕೆಲಸದ ಬಗ್ಗೆ ಕೆಲಸವನ್ನು ಮಾಡಿ ಮುಗಿಸ್ಬೇಕು ಅಷ್ಟೇ. ಇದು ಒಂದು ಮೂರನೇ ಗುಣ ಆಯಿತು ಇವರಿಗೆ. ಅಂದರೆ ಇಂದಿನ ಕ್ಷಣಕ್ಕಿಂತ ಮತ್ತು ಭವಿಷ್ಯದ ಕಾರ್ಯಕ್ಕೆ ಆದ್ಯತೆಯನ್ನು ಜಾಸ್ತಿ ಕೊಡ್ತಾರೆ ಅಂತ ಆಯಿತು ಇವರು. ಸೊ ಇನ್ನು ನಾಲ್ಕನೇದಾಗಿ ಹೊಟ್ಟೆ ತುಂಬಿದ ಸೂಚನೆ ತಡವಾಗಿ ತಲುಪುವುದು. ನೋಡಿ, ಇಂಥವರಿಗೆ ಹೊಟ್ಟೆ ತುಂಬಿತು ಗೊತ್ತೇ ಆಗಲ್ಲ. ಮನೋವಿಜ್ಞಾನ ಮತ್ತು ದೈಹಿಕ ವಿಜ್ಞಾನದ ಪ್ರಕಾರ ನಾವು ಆಹಾರವನ್ನು ಸೇವಿಸಿದಾಗ ಹೊಟ್ಟೆ ತುಂಬಿದೆ ಎಂಬ ಸಂಕೇತ ಮೆದುಳಿಗೆ ತಲುಪಲು ಸ್ವಲ್ಪ ಸಮಯ ಬೇಕಾಗುತ್ತೆ ಅಲ್ವಾ. ಆದರೆ ಅತ್ಯಂತ ವೇಗವಾಗಿ ತಿನ್ನೋದರಿಂದ ಮೆದುಳಿಗೆ ಈ ಸಂದೇಶ ತಲುಪುವಷ್ಟರಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ಆಹಾರ ದೇಹವನ್ನು ಸೇರಿರುತ್ತೆ. ಅಂದರೆ ಮೆದುಳಿಗೆ ಹೊಟ್ಟೆ ತುಂಬಿದೆ ಅನ್ನೋ ಅನುಭವ ಇವರಿಗೆ ಆಗೋದೇ ಇಲ್ಲ. ಆ ಮೆದುಳಿಗೆ ಆ ಒಂದು ಹೊಟ್ಟೆ ತುಂಬಿದೆ ಅನ್ನೋ ಒಂದು ಇದು ಗೊತ್ತಾಗೋದ್ರೊಳಗೇ ಇವರ ಹೊಟ್ಟೆಗೆ ಬೇಕಾದಷ್ಟು ಆಹಾರ ಆಗಲೇ ಹೋಗಿರುತ್ತೆ ಅಲ್ವಾ. ಅದರಿಂದ ಇವರಿಗೆ ಜೀರ್ಣಕ್ರಿಯೆ ಮೇಲೂ ಕೂಡ ಒತ್ತಡ ಬೀಳುತ್ತೆ ಅಂತಲೇ ಹೇಳ್ಬೋದು. ಇವರಿಗೆ ಅಂದರೆ ನಾನು ಎಷ್ಟು ತಿಂತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ ಅನ್ನೋದಿಲ್ಲ, ಒಟ್ಟಿನಲ್ಲೇ ಆ ಊಟ ಮುಗಿಸ್ಬೇಕು ಅಷ್ಟೇ. ಆ ಥರದ್ದೊಂದು ಗುಣ ಸ್ವಭಾವ ಇವರಲ್ಲಿರುತ್ತೆ. ಅಂದರೆ ಹೊಟ್ಟೆ ತುಂಬಿದ ಸೂಚನೆ ಕೂಡ ಇವರಿಗೆ ತಡವಾಗಿ ತಲುಪುತ್ತೆ ಅಂತಲೇ ಹೇಳ್ಬೋದು. ಇನ್ನು ಐದನೇದಾಗಿ ತೀವ್ರ ಸ್ಪರ್ಧಾತ್ಮಕ ವಾತಾವರಣಕ್ಕೆ ಬೇಗ ಹೊಂದಿಕೊಳ್ತಾರೆ ಇಂಥವರು. ವೇಗವಾಗಿ ತಿನ್ನುವ ಅಭ್ಯಾಸವಿರುವವರು ಒತ್ತಡದ ಕೆಲಸಗಳು, ತಕ್ಷಣದ ನಿರ್ಧಾರ ತೆಗೆದುಕೊಳ್ಳಬೇಕಾದ ವಾತಾವರಣ ಮತ್ತು ಬಿಡುವಿಲ್ಲದ ದಿನಚರಿಗೆ ಸುಲಭವಾಗಿ ಹೊಂದಿಕೊಳ್ತಾರೆ. ಕೆಲಸದ ವೇಗ ಕಡಿಮೆಯಾದಾಗ ಇವರಿಗೆ ಒಂದು ರೀತಿ ಮುಜುಗರನೂ ಆಗುತ್ತೆ, ಅಸಮಾಧಾನ ಕೂಡ ಆಗ್ತಾ ಇರುತ್ತೆ. ಆದರೆ ಆಫೀಸ್ನಲ್ಲಿ ಕೇವಲ 20 ನಿಮಿಷಗಳ ಲಂಚ್ ಬ್ರೇಕ್ನಿಂದಾಗಿ ಬೆಳೆಸಿಕೊಂಡ ಈ ಅಭ್ಯಾಸ ರಜಾ ದಿನಗಳಲ್ಲೂ ಸ್ವಯಂ ಚಾಲಿತವಾಗಿ ಮುಂದುವರಿತಾ ಇರುತ್ತೆ. ನಿಜ ಅಲ್ವಾ ಇದು? ಆಫೀಸ್ನಲ್ಲಿ ನೋಡಿ, ಕೇವಲ ಒಂದು 20 ಮಿನಿಟ್ಸ್ ಏನು ಊಟಕ್ಕೆ ಕೊಟ್ಟಿರ್ತಾರೆ, ಬಿಡುವು ಕೊಟ್ಟಿರ್ತಾರೆ. ಸೊ ಅಷ್ಟರಲ್ಲಿ ಮುಗಿಸ್ಬೇಕಲ್ಲ, ಮುಂದಿನ ಕೆಲಸಕ್ಕೆ ತಯಾರಿ ಆಗಬೇಕಲ್ಲ ಅಂತ ಗಬಗಬನೆ ಅಲ್ಲಿ ಊಟವನ್ನು ಬೇಗನೆ ಮಾಡೋ ಅಭ್ಯಾಸ ಏನಾಗುತ್ತೆ ಅಂದರೆ, ಈಗ ರಜೆ ಇರೋ ದಿನಗಳಲ್ಲೂ ಕೂಡ ಅವರು ನಿಧಾನವಾಗಿ ಊಟ ಮಾಡೋಕ್ಕಾಗಲ್ಲ. ಅದೊಂದು ರೂಢಿಯಾಗಿದೆ ಅಂತಲೇ ಹೇಳ್ಬೋದು. ಇವರಿಗೆ ಅದೊಂದು ರೂಢಿಯನ್ನೇ ಆಗಿರುತ್ತೆ. ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಿರ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಆರನೇದಾಗಿ ಆಹಾರ ಸೇವನೆಯಲ್ಲಿ ಜಾಗರೂಕತೆಯ ಕೊರತೆ. ಮೈಂಡ್ಫುಲ್ ಈಟಿಂಗ್ ಅಂದರೆ ಆಹಾರದ ರುಚಿ, ವಾಸನೆ, ಸ್ಪರ್ಶ ಮತ್ತು ಹಸಿವನ್ನು ಸಂಪೂರ್ಣವಾಗಿ ಅನುಭವಿಸಿ ತಿನ್ನೋದನ್ನು ಮೈಂಡ್ಫುಲ್ ಈಟಿಂಗ್ ಅಂತ ಹೇಳ್ತಾರೆ ಅಲ್ವಾ. ಆದರೆ ವೇಗವಾಗಿ ತಿನ್ನುವವರು ಊಟದ ಸವಿಯನ್ನು ಆನಂದಿಸುವ ಮುನ್ನವೇ ಊಟವನ್ನು ಮುಗಿಸೇ ಬಿಟ್ಟಿರ್ತಾರೆ. ಸೊ ಇದರಿಂದ ಆಹಾರದ ಜೊತೆಗಿನ ನೈಸರ್ಗಿಕ ಸಂಬಂಧ ಕಡಿಮೆ ಆಗ್ತಾ ಹೋಗುತ್ತೆ. ಅವರಿಗೆ ಆಹಾರದ ರುಚಿಯನ್ನು ಅನುಭವಿಸಿ ತಿನ್ನೋದು ಇರೋದೇ ಇಲ್ಲ. ಒಟ್ಟಿನಲ್ಲಿ ಏನೇ ಆಗಲಿ ಆ ಊಟವನ್ನು ಬೇಗ ಮುಗಿಸ್ಬೇಕಷ್ಟೇ ಅನ್ನೋದೇ ಇರುತ್ತೆ. ಇದು ಒಂದು ಆರನೇದಾಯಿತು. ಹೀಗೆ 6 ಗುಣಲಕ್ಷಣಗಳು ಇಂಥವರಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಊಟದ ವೇಗವೇ ವ್ಯಕ್ತಿಯ ಅಥವಾ ವ್ಯಕ್ತಿತ್ವದ ಅಂತಿಮ ಪರೀಕ್ಷೆ ಖಂಡಿತ ಅಲ್ಲ ಅಂತಲೇ ಹೇಳ್ಬೋದು. ಮನೋವಿಜ್ಞಾನಿಗಳು ಸ್ಪಷ್ಟಪಡಿಸುವಂತೆ ಊಟದ ವೇಗ ವ್ಯಕ್ತಿತ್ವವನ್ನು ಅಳೆಯುವ ಸಂಪೂರ್ಣ ಪರೀಕ್ಷೆ ಅಲ್ಲ. ಬಾಲ್ಯದ ಕೆಲವೊಂದು ಅಭ್ಯಾಸಗಳು ಅಥವಾ ಕುಟುಂಬದ ಹಿನ್ನೆಲೆ, ಸಂಸ್ಕೃತಿ, ಕೆಲಸದ ಅವಧಿ ಮತ್ತು ಮಾನಸಿಕ ಒತ್ತಡಗಳು ಸಹ ಊಟದ ವೇಗವನ್ನು ನಿರ್ಧರಿಸುತ್ತವೆ. ಆದ್ದರಿಂದ ಊಟದ ವೇಗವನ್ನು ಕೇವಲ ವ್ಯಕ್ತಿತ್ವದ ಭಾಗ ಎಂದು ನೋಡಬಾರ್ದು. ನಮ್ಮ ದೈನಂದಿನ ಜೀವನ ಶೈಲಿಯನ್ನು ಸುಧಾರಿಸಿಕೊಳ್ಳಲು ಸಿಕ್ಕ ಒಂದು ಅವಕಾಶ ಎಂದು ಭಾವಿಸಬೇಕು. ಊಟವನ್ನು ಸ್ವಲ್ಪ ನಿಧಾನಗೊಳಿಸುವುದೆಂದರೆ ನಿಮ್ಮ ಸ್ವಭಾವವನ್ನು ಬದಲಾಯಿಸಿಕೊಳ್ಳುವುದಲ್ಲ, ಬದಲಾಗಿ ದಿನದ ಅತ್ಯಂತ ಸರಳ ಹಾಗೂ ಸುಂದರ ಕ್ಷಣವನ್ನು ನಿಮ್ಮ ಶರೀರ ಮತ್ತು ಮನಸ್ಸಿಗೆ ಆನಂದಿಸಲು ಸ್ವಲ್ಪ ಸಮಯವನ್ನು ನೀಡೋದಾಗಿದೆ ಅಂತಲೇ ಹೇಳಬಹುದು ಇಲ್ಲಿ ಅಲ್ವಾ. ನಿಧಾನವಾಗಿ ಆಹಾರದ ಸವಿಯನ್ನು ಸವಿತಾ ಸ್ವಲ್ಪ ನಿಧಾನವಾಗಿ ಊಟ ಮಾಡೋದು ಒಳ್ಳೆಯದು ಅಂತಲೇ ಹೇಳಬಹುದು. ಸೊ ಇದುವರೆಗೂ ನಾವು 6 ಗುಣಲಕ್ಷಣಗಳು ಅಂದರೆ ವೇಗವಾಗಿ ತಿನ್ನುವರಲ್ಲಿ ಇರುವಂತಹ ಗುಣಲಕ್ಷಣಗಳನ್ನು ನೋಡ್ತಾ ಹೋದ್ವಿ. ಸೊ ಈ ನಿಮ್ಮಲ್ಲೂ ಕೂಡ ಯಾರಾದರೂ ವೇಗವಾಗಿ ತಿನ್ನೋರಿದ್ದರೆ ಯಾವ ಗುಣಲಕ್ಷಣಗಳು ನಿಮಗೆ ಸರಿ ಹೊಂದುತ್ತವೆ ಅಂತ ಖಂಡಿತ ಯೋಚನೆ ಮಾಡಿ ನೋಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಇಂತಹ ಒಂದು ಆಸಕ್ತಿದಾಯಕ ಕುತೂಹಲಕಾರಿ ವಿಚಾರಧಾರೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.